ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೆಗಾ ಇಂಪ್ಯಾಕ್ಟ್ ಸುದ್ದಿ. ಯಾದಗಿರಿಯ ಆಶ್ರಯ ಸೈಟ್ ಕರ್ಮಕಾಂಡ ಪ್ರಕರಣದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಉತ್ತರ ಸಮಾಚಾರದಲ್ಲಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತು. ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಅಕ್ರಮ ಸೈಟ್ ಮಾರಾಟ ಪ್ರಕರಣ ತನಿಖೆಗೆ ತಂಡ ರಚನೆಯಾಗಿದೆ. ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆ ಕೈಗೊಳ್ಳೋದಕ್ಕೆ ಡಿಸಿ ಆದೇಶವನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸುಶೀಲಾ ಬಿ ಜಂಟಿ ತನಿಖಾ ತಂಡವನ್ನ ರಚಿಸಿದ್ದಾರೆ. 4 ಅಧಿಕಾರಿಗಳ ತಂಡ ರಚಿಸಿ ವಾರದ ಒಳಗಾಗಿ ವರದಿ ಕೊಡಿ ಅಂತ ಸೂಚಿಸಿದ್ದಾರೆ. ಸೈಟ್ ಕರ್ಮಕಾಂಡದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಮಾಡಿತು. ವರದಿಯ ಬಳಿಕ ನಗರಸಭೆ ಎಚ್ಚೆತ್ತುಕೊಂಡಿದೆ. ನಗರಸಭೆಯ 8 ಅಧಿಕಾರಿಗಳಿಗೆ ಈಗ ನೋಟಿಸ್ ಕೊಡಲಾಗಿದೆ. ಯಾದಗಿರಿಯ ಸರ್ವೆ ನಂಬರ್ 151ರಲ್ಲಿ ಸೈಟ್ ನಿರ್ಮಾಣ ಮಾಡಲಾಗಿತ್ತು. 96 ಸೈಟ್ಗಳನ್ನ 45 ಸೈಟ್ ಮಾತ್ರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಇನ್ನುಳಿದ 36 ಸೈಟ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅದನ್ನ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಸುರಪುರ ನಗರಸಭೆ ಪೌರಾಯುಕ್ತ ಜೀವನ್, ಕಂದಾಯ ಅಧಿಕಾರಿ ವೆಂಕಟೇಶ್, ಶಹಾಪುರ ನಗರಸಭೆ ಕಂದಾಯ ನಿರೀಕ್ಷಕ ಶರಣಬಸಪ್ಪ, ಗುರುಮಠಕಲ್ ಪುರಸಭೆ ಎಸ್ಡಿಎ ವೀರಭದ್ರಪ್ಪ ಒಳಗೊಂಡಂತಹ ತನಿಖಾ ತಂಡವನ್ನ ರಚಿಸಿ ಈಗ ಡಿಸಿ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, 1 ವಾರದ ಒಳಗಾಗಿ ವರದಿ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ. ಪೊಲೀಸ್ ಇಲಾಖೆಗೆ ಕೋಟಿ ಕೋಟಿ ಆದಾಯ ಬರ್ತಾ ಇರುವಂತಹ ಸುದ್ದಿ ಇದು. ಕಾರಣ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಾ ಇರೋದು. ಇದರಿಂದಾಗಿ ಕೋಟಿ ಕೋಟಿ ಆದಾಯ ಆಗ್ತಾ ಇದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್, ಕೋಟಿ ಕೋಟಿ ಆದಾಯ. ಬಾಗಲಕೋಟೆ ಪೊಲೀಸ್ ಇಲಾಖೆಗೆ ಭರ್ಜರಿ ಲಾಭ ಆಗಿದೆ. ಒಂದೇ ವರ್ಷದಲ್ಲಿ 4,31,00,000 ದಂಡ ಸಂಗ್ರಹವಾಗಿದೆ. ಕಳೆದ ವರ್ಷ 1,23,00,000. ಈ ಬಾರಿ 4,31,00,000. ಹೆಲ್ಮೆಟ್ ಇಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಲೈಸೆನ್ಸ್ ಇಲ್ಲ, ಹೀಗೆ ಬೇರೆ ಬೇರೆ ಕಾರಣಗಳಿಗೆ ವಾಹನ ಸವಾರರಿಗೆ ಪೊಲೀಸರು ದಂಡ ಹಾಕ್ತಾರೆ. ಆ ದಂಡದಿಂದ ಸಂಗ್ರಹವಾದಂತಹ ಹಣ ಇದು. ಪೊಲೀಸರ ಜಾಗೃತಿಗೂ ಕ್ಯಾರೆ ಅಂತ ಇಲ್ಲ ಸವಾರರು. ದಂಡದ ಜೊತೆ ಅಪಘಾತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ರೂಲ್ಸ್ ಬ್ರೇಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಈ ಬಾರಿ ಒಂದೇ ವರ್ಷದಲ್ಲಿ ಬಾಗಲಕೋಟೆ ಪೊಲೀಸ್ ಇಲಾಖೆಗೆ 4,31,00,000 ದಂಡ ಸಂಗ್ರಹವಾಗಿದೆ. ಹೋದ ವರ್ಷ ನಮ್ಮದು ಫೈನ್ ಅಮೌಂಟು ಒಟ್ಟು 1,23,00,000 ದಂಡ ವಿಧಿಸಿರ್ತಕ್ಕಂಥದ್ದಿತ್ತು 2023ರಲ್ಲಿ. ಈ ವರ್ಷ 2024ರಲ್ಲಿ ಇಲ್ಲಿವರೆಗೂ ಕೂಡ 4,31,00,000 ರೂಪಾಯಿನ ದಂಡ ಹಾಕಿರ್ತಕ್ಕಂಥದ್ದಿದೆ. ಈ ದಂಡ ಹಾಕೋದು ಉದ್ದೇಶ ಏನಿಲ್ಲ, ಎಲ್ಲರೂ ಕೂಡ ಅದನ್ನು ಕಲ್ಚರ್ ಬೆಳೆಸ್ಕೊಳ್ತಕ್ಕಂಥದ್ದು ಆಗಬೇಕು. ದಂಡ ಹಾಕೋದ್ರಿಂದ ಅಂದರೆ ಸರ್ಕಾರಕ್ಕಾಗಲಿ ಮತ್ತು ಪೊಲೀಸ್ ಇಲಾಖೆಗಾಗಲಿ ನಾವು ಹಾಕಬಾರ್ದು ಅಂಬೋದು ಇರುತ್ತೆ. ಜನರಿಗೆ ಬೇಗ ತಿಳುವಳಿಕೆ ಬರಬೇಕು, ಅವರು ಇದನ್ನು ಕಂಟಿನ್ಯೂಸ್ ಆಗಿ ಬೆಳೆಸ್ತಕ್ಕಂಥದ್ದು ಆಗಬೇಕು. ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಅಕ್ರಮ ಸೈಟ್ ಮಾರಾಟ ಪ್ರಕರಣ ತನಿಖೆಗೆ ತಂಡ ರಚನೆಯಾಗಿದೆ. ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆ ಕೈಗೊಳ್ಳೋದಕ್ಕೆ ಡಿಸಿ ಆದೇಶವನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸುಶೀಲಾ ಬಿ ಜಂಟಿ ತನಿಖಾ ತಂಡವನ್ನ ರಚಿಸಿದ್ದಾರೆ. 4 ಅಧಿಕಾರಿಗಳ ತಂಡ ರಚಿಸಿ ವಾರದ ಒಳಗಾಗಿ ವರದಿ ಕೊಡಿ ಅಂತ ಸೂಚಿಸಿದ್ದಾರೆ. ಸೈಟ್ ಕರ್ಮಕಾಂಡದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಮಾಡಿತು. ವರದಿಯ ಬಳಿಕ ನಗರಸಭೆ ಎಚ್ಚೆತ್ತುಕೊಂಡಿದೆ. ನಗರಸಭೆಯ 8 ಅಧಿಕಾರಿಗಳಿಗೆ ಈಗ ನೋಟಿಸ್ ಕೊಡಲಾಗಿದೆ. ಯಾದಗಿರಿಯ ಸರ್ವೆ ನಂಬರ್ 151ರಲ್ಲಿ ಸೈಟ್ ನಿರ್ಮಾಣ ಮಾಡಲಾಗಿತ್ತು. 96 ಸೈಟ್ಗಳನ್ನ 45 ಸೈಟ್ ಮಾತ್ರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಇನ್ನುಳಿದ 36 ಸೈಟ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅದನ್ನ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಸುರಪುರ ನಗರಸಭೆ ಪೌರಾಯುಕ್ತ ಜೀವನ್, ಕಂದಾಯ ಅಧಿಕಾರಿ ವೆಂಕಟೇಶ್, ಶಹಾಪುರ ನಗರಸಭೆ ಕಂದಾಯ ನಿರೀಕ್ಷಕ ಶರಣಬಸಪ್ಪ, ಗುರುಮಠಕಲ್ ಪುರಸಭೆ ಎಸ್ಡಿಎ ವೀರಭದ್ರಪ್ಪ ಒಳಗೊಂಡಂತಹ ತನಿಖಾ ತಂಡವನ್ನ ರಚಿಸಿ ಈಗ ಡಿಸಿ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, 1 ವಾರದ ಒಳಗಾಗಿ ವರದಿ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಬಾಣಂತಿಯರು ಸಾವಾಗಿದ್ದರೂ ಕೂಡ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸದ್ಯ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಧಾರವಾಡದಲ್ಲಿ ಈಗ ನಾವು ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಇದು ಧಾರವಾಡದ ಕೆಳಗೇರಿ ಗ್ರಾಮದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರ. ಇಲ್ಲಿ ಏನಂತಂದರೆ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಕೊಡ್ತಕ್ಕಂತಹ ಫುಡ್ ಅಂದರೆ ಪುಷ್ಟಿ ಕಿಟ್ನಲ್ಲಿ ಸದ್ಯ ಎಕ್ಸ್ಪೈರಿ ಡೇಟ್ ಇರ್ತಕ್ಕಂಥ ಕಿಟ್ಗಳನ್ನು ಕೊಡ್ತಾ ಇರೋದು. ಸದ್ಯ ಈ ಒಂದು ಎಕ್ಸ್ಪೈರಿ ಡೇಟ್ ಅಂದರೆ ಡಿಸೆಂಬರ್ ಎಂಡಿಗೆ ಎಕ್ಸ್ಪೈರಿ ಡೇಟ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಒಂದು ಕಡೆ
ಕೆಲವೊಂದಿಷ್ಟು ಪಾಕೆಟ್ಗಳಿವೆ. ಆ ಪಾಕೆಟ್ಗಳಲ್ಲಿ ಸದ್ಯ ಯಾವುದು ಕೂಡ ಸರಿಯಾದ ಡೇಟ್ ಕೂಡ ನಮೂದಿಲ್ಲ. ಸದ್ಯ ಈಗ ಒಬ್ಬರು ಪೋಷಕರಿದ್ರೆ ಅವ್ರನ್ನ ಮಾತಾಡ್ಸೋಣ. ಏನಂತಂದರೆ ಈ ಪುಷ್ಟಿ ಕಿಟ್ಟಲ್ಲಿ ಏನೇನು ಬರುತ್ತೆ, ಆಮೇಲೆ ಈಗ ನೀವು ಏನು ಹಿಡಿದಿರಲ್ಲ ಇದರಲ್ಲಿ ಡೇಟು ಡಿಸೆಂಬರ್ 24 ಇದೆ. ಅಂದರೆ ಇವತ್ತು ತೊಗೊಂಡ್ರಿ ನೀವು, ಇವತ್ತು ತೊಗೊಂಡಿದ್ರೆ ಇದನ್ನು ಎಷ್ಟು ತಿಂಗಳ ಮಟ್ಟ ಯೂಸ್ ಮಾಡಬೇಕು? ಇದನ್ನು 3 ತಿಂಗಳವರೆಗೂ ಯೂಸ್ ಮಾಡ್ಬೋದು ಸರ್. ಇವು 3 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಆದರೆ ಇದು ಡಿಸೆಂಬರ್ ಮುಗಿಯೋಕೆ ಇನ್ನೂ ಒಂದು 10 ದಿನನೂ ಉಳಿದಿಲ್ಲ, ಅಷ್ಟರಲ್ಲಿ ಎಕ್ಸ್ಪೈರಿ ಆಗುತ್ತೆ ಸರ್. ಹಾಲಿನ ಪೌಡ್ರ್ ಕೊಟ್ಟಿದ್ದಾರೆ ಸರ್. ಅವ್ರು ಕೊಡೋ ವಿಧಾನ ನೋಡಿದರೆ ಸರ್, ಇದು ಮಕ್ಕಳಿಗೆ ಕೊಡೋದಂತ ನಿಮ್ಮ ಕಣ್ಮಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಸರ್, ಹಾಲಿನ ಪೌಡ್ರು ಇದರೊಳಗಡೆ ಏನಿದೆ, ಯಾವ ಟೈಪ್ ಇದು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಏನೂ ಗೊತ್ತಿಲ್ಲ ಸರ್. ಸೊ ಈ ಥರ ಹಾಕಿ ಇದು ಒಂದು ಹಾಲಿನ ಪೌಡ್ರ್ ಸರ್. ಇದು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸಿದೆ ಯಾವ ರೀತಿ ಅಂತಂದರೆ ಇದಕ್ಕೆ ಯಾವುದೇ ಕೂಡ ಪಾಕೆಟ್ ಇಲ್ಲ, ನಮೂದಿಲ್ಲ, ಹೆಸರಿಲ್ಲ, ಏನಿಲ್ಲ. ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನಲ್ಲಿ ಹಾಲಿನ ಪೌಡ್ರನ್ನ ಹಾಕಿ ಕೊಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದೆಡೆ ಇನ್ನೊಂದು ಈ ಸಕ್ಕರೆಯನ್ನು 3 ತಿಂಗಳವರೆಗೂ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಷ್ಟೊಂದು ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಇವಾಗ ನೋಡ್ಬೋದು ಸರ್, ನೀವು ಇನ್ನೊಂದು ಪುಷ್ಟಿ ಕಿಟ್ ತೆಗೆದ್ರೆ ನಿಮ್ಗೆ ಅಲ್ಲೆಲ್ಲ ಹುಳಗಳು ಆಡಾಡೋದು ನೀವು ನೋಡ್ಬೋದು. ಅದರಲ್ಲಿ ನಾವು ಯಾಕೆ ಏನನ್ನು ಮಾಡ್ತಾ ಇದೀವಿ ಅಂತಂದ್ರೆ ಸರ್, ಈ ಕೊಡೋ ಅಂಥವ್ರಿಗೂ ಕೂಡ ಮಕ್ಕಳು ಇರ್ತಾರೆ ಸರ್. ಆ ಮಕ್ಕಳಿಗೆ ಅವ್ರಿಗೆ ಹೆಂಗೆ ಟ್ರೀಟ್ ಆಗುತ್ತೆ, ನಮ್ಮ ಮಕ್ಕಳಿಗೂ ಹಂಗೆ ಟ್ರೀಟ್ ಆಗ್ಬೇಕು ಸರ್. ಅದನ್ನ ಈಗ ನಮ್ಮ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಯಾರು ಹೋದ್ರು ಸರ್? ಇದಕ್ಕೆ ಅಧಿಕಾರಿಗಳು ಯಾರಾದರೂ ಬಂದು ವಿಸಿಟ್ ಮಾಡಿದ್ರೆ ಹೆಂಗೆ? ಯಾರು ಸರ್ ಬರ್ತಾರೆ ಸರ್? ಇಲ್ಲಿ ಬರೀ ಇದ್ರದ್ದೊಂದೇ ಎಷ್ಟು ಇಶ್ಯೂ ಅಲ್ಲ ಸರ್, ಸುಮಾರು ತೊಗೊಂಡೋದ್ರೆ ಭಾಳ ಇಶ್ಯೂ ಇದೆ ಸರ್ ಇಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಇದನ್ನೇನಾದರೂ ಕೇಳಿ ಈ ಥರ ಯಾಕಾಗಿದೆ ಅಂತಂದರೆ ನಿಮ್ಗೆ ಇಷ್ಟೇ ಕೊಡ್ತಾರೆ, ರೂಢದಾಗ ಮಾತಾಡ್ತಾರೆ ಸರ್ ಅವರು. ಇಷ್ಟೇ ಕೊಟ್ಟಿದ್ದಾರೆ, ಬೇಕಂದ್ರೆ ಮೇಲಿನವ್ರು ಕೇಳ್ಕೊಳ್ಳಿ ಹೋಗ್ರಿ. ನಾಳೆ ಕೆಳಗೇರಿ ಆಂಜನೇಯ ನಗರನಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಿದ್ರೆ ಅಂಗನವಾಡಿಯವರೇ ನೇರ ಇದ್ರ ಹೊಣೆ ಅಂತೇಳಿ ನಾನು ಹೇಳ್ತೀನಿ ಸರ್. ಈಗ ನಾವು ಈ ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಸದ್ಯ ಎಕ್ಸ್ಪೈರಿ ಡೇಟು ಡಿಸೆಂಬರ್ ಇದೆ ನೋಡಿ, ಎಲ್ಲ ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಜನವರಿ 2025 ಅಂತೇಳಿ ನಮೂದಿದೆ. ಮುಗೀತು ಜನವರಿ. ಅಂದರೆ ಇದನ್ನು 3 ತಿಂಗಳು ಯೂಸ್ ಮಾಡಬೇಕು. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಯೂಸ್ ಮಾಡ್ಬೇಕಂತ ಹೇಳಿ ಕೊಡ್ತಾ ಇದ್ದಾರೆ. ಈ ರೀತಿ ಕೊಟ್ಟರೆ ಹೆಂಗಂತ ಎಕ್ಸ್ಪೈರಿ ಆದಂಥದ್ದು ಅಲ್ಲ ಸರ್, ಪಾಕೆಟ್ ಅದಾವಲ್ಲ, ನಾವು ಈಗ ಏನು ಮಾಡೋಕ್ಕಾಗಲ್ಲ. ಅಲ್ಲ, ಪಾಕೆಟ್ ಹೆಂಗೆ ಹುಳ ಆಗಿದ್ದು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾವೋ ಅಥವಾ ಎಕ್ಸ್ಪೈರಿ ಡೇಟ್ಗಳನ್ನು ಕೊಡ್ತಾ ಇದ್ದೀರಲ್ಲ, ನೀವು ಅದನ್ನು ಚೆಕ್ ಮಾಡಿ ಕೊಡಲ್ವಾ? ಈಗ ಒಂದು ಪೌಡ್ರ್ ಒಡೆದು ಕೊಟ್ಟರೆ ಒಡೆದು ತೊಗೊಳೋದಿಲ್ಲ ರೀ ನಮ್ಮಲ್ಲಿ. ಒಡೆದೈತಿ ತೊಗೊಳೋದಲ್ಲ ಅಂತಾರೆ ಅವರು. ಈಗ ಏನು ಮಕ್ಕಳಿಗೆ ತಾಯಂದ್ರಿಗೆ ಏನಾರ ಆದರೆ ಯಾರು ಇದ್ರ ಹೊಣೆ ಯಾರು ತೊಗೋತಾರಂತೆ? ಅಲ್ಲ, ಹೊಣೆ ಯಾರು ತೊಗೋತಾರಂತ? ಅಲ್ರಿ, ಮಕ್ಕಳದ್ದು ಅಷ್ಟೇ ರೀ. ಮಕ್ಕಳದ್ದು ಹೊಣೆ ಯಾರು ತೊಗೋತಾರಂತ ಏನಾದರೂ ಆದರೆ? ನಿಮ್ಮೆಲ್ಲ ಅಧಿಕಾರಿಗಳಿಗೆ ಗಮನಕ್ಕೆ ತರಲ್ವಾ ನೀವು? ಡಿಸೆಂಬರ್ ಎಂಡಿಗೆ ಆದ್ರೆ ಮುಗಿತು ಎಕ್ಸ್ಪೈರಿ ಡೇಟ್. ಅವು ಒಬ್ಬರ ಪರಿಸ್ಥಿತಿ ಏನಾಗಿದೆ ನೋಡಿದ್ರಿ ನೀವು? ನೋಡಿರಿ ಒಂದ್ಸರಿ ಹುಚ್ಚಿ ದೃಶ್ಯಗಳಲ್ಲಿ ತೋರಿಸಿದ್ವಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಕೆಳಗೇರಿಯ ಆಂಜನೇಯ ನಗರದಲ್ಲಿ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಅಂಗನವಾಡಿ ಕಾರ್ಯಕರ್ತರೇ ಹೊಣೆ ಅನ್ನೋದು ಕೂಡ ಸದ್ಯ ಪೋಷಕರು ಆರೋಪನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಅಕ್ರಮ ಸೈಟ್ ಮಾರಾಟ ಪ್ರಕರಣ ತನಿಖೆಗೆ ತಂಡ ರಚನೆಯಾಗಿದೆ. ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆ ಕೈಗೊಳ್ಳೋದಕ್ಕೆ ಡಿಸಿ ಆದೇಶವನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸುಶೀಲಾ ಬಿ ಜಂಟಿ ತನಿಖಾ ತಂಡವನ್ನ ರಚಿಸಿದ್ದಾರೆ. 4 ಅಧಿಕಾರಿಗಳ ತಂಡ ರಚಿಸಿ ವಾರದ ಒಳಗಾಗಿ ವರದಿ ಕೊಡಿ ಅಂತ ಸೂಚಿಸಿದ್ದಾರೆ. ಸೈಟ್ ಕರ್ಮಕಾಂಡದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಮಾಡಿತು. ವರದಿಯ ಬಳಿಕ ನಗರಸಭೆ ಎಚ್ಚೆತ್ತುಕೊಂಡಿದೆ. ನಗರಸಭೆಯ 8 ಅಧಿಕಾರಿಗಳಿಗೆ ಈಗ ನೋಟಿಸ್ ಕೊಡಲಾಗಿದೆ. ಯಾದಗಿರಿಯ ಸರ್ವೆ ನಂಬರ್ 151ರಲ್ಲಿ ಸೈಟ್ ನಿರ್ಮಾಣ ಮಾಡಲಾಗಿತ್ತು. 96 ಸೈಟ್ಗಳನ್ನ 45 ಸೈಟ್ ಮಾತ್ರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಇನ್ನುಳಿದ 36 ಸೈಟ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅದನ್ನ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಸುರಪುರ ನಗರಸಭೆ ಪೌರಾಯುಕ್ತ ಜೀವನ್, ಕಂದಾಯ ಅಧಿಕಾರಿ ವೆಂಕಟೇಶ್, ಶಹಾಪುರ ನಗರಸಭೆ ಕಂದಾಯ ನಿರೀಕ್ಷಕ ಶರಣಬಸಪ್ಪ, ಗುರುಮಠಕಲ್ ಪುರಸಭೆ ಎಸ್ಡಿಎ ವೀರಭದ್ರಪ್ಪ ಒಳಗೊಂಡಂತಹ ತನಿಖಾ ತಂಡವನ್ನ ರಚಿಸಿ ಈಗ ಡಿಸಿ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, 1 ವಾರದ ಒಳಗಾಗಿ ವರದಿ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.